ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಇವತ್ತು ನಾನು ಚಿಕನ್ ಕರಿ ಹಾಗೂ ಮುದ್ದೆ ಮಾಡ್ತಾ ಇದ್ದೇನೆ, ಜೋಳದ ಮುದ್ದೆ. ಮೊನ್ನೆಂದು ಚೊರೆ ಮಾಡ್ತಾ ಇದ್ದಾಳೆ. ಹಾಗೆ ಚಿಕನ್ ಕರಿಗೆ ಇವಾಗ ಮಧ್ಯಾಹ್ನ ರೆಡಿ ಮಾಡ್ತೀನಿ. ಸಂಜೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡಲಿಕ್ಕೆ, ಹಾಗೆ ಈಗಲೇ ರೆಡಿ ಮಾಡಿ ಇಟ್ಟರೆ ಸಂಜೆಗೆ ಮುದ್ದೆ ಮಾಡ್ತೀನಿ. ಅವಳೀಗ ಹೊರಗಡೆ ಹೋಗಿದ್ದಾಳೆ, ಹಾಗೆ ಅವಳಿಗೆ ಇಷ್ಟವಾಗಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳಿ. ಸ್ವಲ್ಪ ದಿನ ಇರೋದಲ್ವಾ. ಇನ್ನೊಂದು ಟಿಕ್ಕ ಬಿರಿಯಾನಿ ಬೇಕಂತೆ, ಇನ್ನೊಂದು ಟಿಕ್ಕ ಬಿರಿಯಾನಿ ಬೇಕಂತೆ, ಮತ್ತೆ ಏನೋ ಒಂದು ಕೆಲವು ಉಂಟ ಒಳ್ಳೆ. ಫಸ್ಟಿಗೆ ಇದು ಆಸೆ ಪೂರೈಸೋಣ ಅಂತ. ಓಕೆ, ನಾನು ಹೆಚ್ಚಾಗಿ ಜೋಳದ ಮುದ್ದೆ ಮಾಡುವಾಗ ಬೇರೆ ರೀತಿ ಮಾಡೋದು ಕರಿ. ಆದರೆ ಇವಾಗ ಅದೆಲ್ಲ ಎಲ್ಲಿ ಇಟ್ಟಿದ್ದೀವಿ ಏನಂತ ಗೊತ್ತಿಲ್ಲ ಕೆಲವು ಸಾಮಾನು. ಹಾಗೆ ನಾನು ಗ್ರೀನ್ ಮಸಾಲಾನೇ ಮಾಡ್ತಾ ಇದ್ದೀನಿ. ಎಲ್ಲ ಹಸಿಮೆಣಸಿನ್ಕಾಯಿ, ಇದು ನೀರುಳ್ಳಿ ಇದೆಲ್ಲ ತಗೊಂಡು, ಸ್ವಲ್ಪ ಕೊತ್ತಂಬರಿ ಎಲ್ಲ ಜಾಸ್ತಿ ತಗೊಂಡು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಇದೆಲ್ಲ ಹಾಕಿ, ಟೊಮೆಟೊ ಪ್ಯೂರಿ ಎಲ್ಲ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇದನ್ನು ಫಸ್ಟಿಗೆ ಫ್ರೈ ಮಾಡ್ತೀನಿ. ಎಲ್ಲ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಎಲ್ಲ ಒಳ್ಳೆ ರೀತಿ ಫ್ರೈ ಮಾಡ್ತೀನಿ. ಗರಂ ಮಸಾಲ ಅದೆಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಎಣ್ಣೆಯಲ್ಲಿ ನೀರುಳ್ಳಿ ಎಲ್ಲ ಫ್ರೈ ಮಾಡ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತೆ ಹಾಕಿದರೆ ಓಕೆ. ನೀರುಳ್ಳಿ ಎಲ್ಲ ಈಗ ಕೆಂಪಾಗಿದೆ. ಕೆಂಪಾಗಿದ್ದರೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಹಾಕೋಣ. ಸ್ವಲ್ಪ ಹಾಕ್ತಾ ಇದ್ದೀನಿ ತೆಂಗಿನಕಾಯಿ, ಜಾಸ್ತಿ ಗ್ರೇವಿ ರೀತಿ ಮಾಡ್ತಾ ಇಲ್ಲ. ಓಕೆ, ಅಲ್ಲಿ ಇವಾಗ ಮಸಾಲೆ ಎಲ್ಲ ರೆಡಿ ಆಯಿತು. ಇದು ಸ್ವಲ್ಪ ತಣ್ಣಗಾಗಬೇಕು. ಟೊಮೆಟೊ ಎಂತ ಮಾಡಬೇಕು, ಸ್ವಲ್ಪ ಇದರಲ್ಲಿ ಹಾಕಿ ಕುದಿಸಿ ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಹಾಕೋದು. ಓಕೆ, ಈಗ ಟೊಮೆಟೊವನ್ನು ಪ್ಯೂರಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಉಂಟು, ಹಾಗೆ ಐಸ್ ಹಾಕ್ತಾ ಇದ್ದೀನಿ. ಹಾಗೆ ಯಾವಾಗಲೂ ಇದು ಕೂಡ ಹಾಗೆ ಗ್ರೈಂಡ್ ಮಾಡುವಾಗ, ಮಸಾಲ ಗ್ರೈಂಡ್ ಮಾಡುವಾಗ ತೆಂಗಿನಕಾಯಿ ಎಲ್ಲ ಇದ್ದರೆ ಸ್ವಲ್ಪ ಐಸ್ ಹಾಕಿ ಗ್ರೈಂಡ್ ಮಾಡಿ ನೋಡಿ, ನೈಸ್ ಆಗುತ್ತೆ ಬೇಗನೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಇವತ್ತೇ ಟ್ರೈ ಮಾಡಿ ಇವತ್ತೇ. ಈಗ ಇದು ಗ್ರೈಂಡ್ ಆಯಿತು ಗ್ರೀನ್ ಮಸಾಲ. ಟೊಮೆಟೊ ಪ್ಯೂರಿ ಸಪ್ರೇಟ್ ಉಂಟು. ಎಣ್ಣೆಯಲ್ಲಿ ಸ್ವಲ್ಪ ಗ್ರೀನ್ ಮಸಾಲವನ್ನು ಫ್ರೈ ಮಾಡಬೇಕು. ಆಮೇಲೆ ಮತ್ತೊಮ್ಮೆ ತುಪ್ಪದಲ್ಲಿ ಮಾಡಿದರೂ ಆಗುತ್ತೆ. ಚಿಕನನ್ನು ಸಪ್ರೇಟಾಗಿ ಬೇಯಿಸಬೇಕು. ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡಿದರೆ ಅಮ್ಮ ಈಚೆ ಆಚೆ ಹೋಗಿ ಟೈಮ್ ಪಾಸ್ ಮಾಡಿ ಈಗ ಕೆಳಗೆ ತಾಗಿತ್ತಂತ. ಆಯ್ತಾಯ್ತು, ಇನ್ನಾಯ್ತು. ಓಕೆ, ಇವಾಗ ಚಿಕನ್ ಹಾಕಿದೆ. ಇದಕ್ಕೆ ಬೇಯಿಸಿ ಸ್ವಲ್ಪ ಬೇಯಿಸಿದ್ದೀನಿ, ಸ್ವಲ್ಪ ಬೇಯಿಸಿ ಹಾಕಿದ್ದೀನಿ. ಈಗ ಇನ್ನು ಪೂರ್ತಿ ಇದರಲ್ಲಿ ಬೇಯಬೇಕು ಚಿಕನನ್ನು. ಆಮೇಲೆ ಟೊಮೆಟೊ ಪ್ಯೂರಿ ಲಾಸ್ಟಿಗೆ ಹಾಕಿದರೆ ಆಯಿತು. ಚೆನ್ನಾಗಿ ಬೇಯಲಿ. ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮುಚ್ಚಿಡೋಣ. ಬೇಯಿಸುವಾಗಲೇ ನಾನು ಉಪ್ಪು ಹಾಕಿದ್ದೀನಿ, ಮತ್ತು ಉಪ್ಪು ತೋರಿಸಲಿಲ್ಲ ಅಂತ ಹೇಳ್ಬೇಡಿ ನೀವು. ಓಕೆ, ಚಿಕನ್ ಕರಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಇದು ಸ್ವಲ್ಪ ಆಯಿತಾ ನಂದು. ಮುಚ್ಚಿಡೋಣ. ಸಂಜೆಗೆ ಘಮ ಘಮ. ಇದೆಂತ ಅಮ್ಮ? ಇದು ಜೋಳದ ಮುದ್ದೆ. ಜೋಳದ ಇದು? ಜೋಳದ ಮುದ್ದೆ ಇವತ್ತು ನಿಮಗೆ. ಇದು ರೈಸ್ ಪಚಕ್ ಮಾಡಿದಾಗೆ ಉಂಟು. ಹಾಗೆ ಸೂಪರ್ ಆಗುತ್ತೆ. ಮುದ್ದೆ ಇನ್ನೂ ಮಾಡಬೇಕಾ? ಸಿಗ್ತದ ನನಗೆ ಇವತ್ತು? ಸಿಗುತ್ತೆ. ಅದು ಇವಳಿಗೆ ತಿನ್ಲಿಕ್ಕೆ ಆಸೆ ಅಂತೆ. ಯಾರಿಗೆ? ನಮ್ಮ ದುಬೈ ಲೇಡಿಗೆ. ದುಬೈ ಲೇಡಿ ಎಂತ ಗೊಂಡು? ದುಬೈ ಲೇಡಿ ಎಲ್ಲ ಗೊಂಡು ಅದಕ್ಕೆ ಮಾಡೋದು. ಚಿಕನ್ ಸಾರಿ ಮಾಡಿದ್ದು. ನಾನು ಒಂದು ಮುದ್ದೆ ಮಾಡ್ತೇನೆ ಅಮ್ಮ. ನೀನು ತಿನ್ನುವ ಮುದ್ದೆ ಮುದ್ದೆ ಮಾಡಿ ಅಲ್ಲ, ಹಿಡಿದು ನೋಡು ಫಸ್ಟಿಗೆ. ಅದು ಬಿಸಿ ಬಿಸಿ ಕೈಯಲ್ಲಿ ಕೊಡಿ ಅಂತ. ಬೇಡ ಬೇಡ, ಅಷ್ಟು ದೊಡ್ಡದು. ಸಣ್ಣ ಸಣ್ಣ ಮಾಡಿ. ಇದು ಮುಟ್ಲಿ. ಅದೆಂತ ಕಡುಬ ಸಣ್ಣ ಸಣ್ಣ ಮಾಡ್ಲಿಕ್ಕೆ? ಎಷ್ಟು ದೊಡ್ಡದು ಇದು ಮುದ್ದೆ? ಅವ್ರು ನಂಗೆ ಒಂದಿಸದು ಬೇಡ ಆದ್ರೆ ನಾನು ಯಾರಿಗೆ ಕೊಡ್ಬೋದು, ದೊಡ್ಡದಾದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಓಕೆ, ನಮ್ದೆಲ್ಲರದ್ದು ಊಟ ಆಯ್ತು. ಅವಳಿನ್ನೂ ನೆಕ್ತಾ ಇದ್ದಾಳಪ್ಪ. ಹೊಟ್ಟೆ ಟೈಟ್ ಆಯ್ತಾ ತಿಮ್ಮೆ? ಹೊಟ್ಟೆ ಎರಡು ಮುದ್ದೆ ತಿಂದದ್ದು ಮಾರೆ. ಎಂತ ಟೇಸ್ಟ್ ಇತ್ತು, ಗಮ್ಮತ್ತಾಯ್ತು. ಸೂಪರ್ ಟೇಸ್ಟ್ ಇತ್ತು. ಜೋಳದ ಮುದ್ದೆ ಟೈಟ್ ಆಗುತ್ತೆ ಹೊಟ್ಟೆ. ಎಲ್ಲರದ್ದು ಅಷ್ಟೇ. ಡ್ಯಾಡಿ ಹೇಳ್ತಾ ಇದ್ದಾರೆ ನನಗೆ ಕಾಂಕ್ರೀಟ್ ಹಾಕಿದಂಗೆ ಆಗಿದೆ. ಆಗಿನ ಫೀಲ್ ಆಗ್ತಾ ಉಂಟು. ಹೊಟ್ಟೆ ಟೈಟ್ ಆಗುತ್ತೆ. ಎರಡು ಮುದ್ದೆ ಸಣ್ಣ ಸಣ್ಣದು, ಏನು ದೊಡ್ಡದು ಕೂಡ ಅಲ್ಲ, ಮೀಡಿಯಂ ಸೈಜ್. ಆದ್ರೂ ಚೆನ್ನಾಗಾಗುತ್ತೆ. ಟೈಟ್ ಆಗಿದೆ. ನೀವು ಟ್ರೈ ಮಾಡಿ ಜೋಳದ ಮುದ್ದೆ, ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಗುಡ್ಡ. ವೆಲ್ಕಮ್ ತಿನ್ನಿ. ಒಳ್ಳೇದಿತ್ತು ತುಂಬ.
ಇನ್ನು ನೆಕ್ಸ್ಟ್ ಟಿಕ್ಕ ಬಿರಿಯಾನಿ ಅವಳದು ಮತ್ತೆ ಆಯ್ತಲ್ಲ. ಅಲ್ಲಿ ಅಣ್ಣ ನೋಡುದು ಚಿಕ್ಕ ಬಿರಿಯಾನಿ ನೆಕ್ಸ್ಟ್ ವಾರನೇ ಆಯ್ತು, ಈ ವಾರ ಆಗಲ್ಲ. ಈ ವಾರ ಎಲ್ಲ ಆಗುದಿಲ್ಲ, ನಾವು ಇಲ್ಲ ಆಚೆ ಆಯ್ತು. ನೋಡೋಣ ನಿಮ್ಗೆ ಸಿಕ್ಕುತ್ತಾ ಇಲ್ವಾ ಅದು ಕೂಡ ಗ್ಯಾರಂಟಿ ಇಲ್ಲ ನನಗೆ. ಈಗ ಬಿರಿಯಾನಿ ಸಿಗುತ್ತಾ ಇಲ್ವಾ ಅದು ಕೂಡ ಗ್ಯಾರಂಟಿ ಇಲ್ಲ. ನಂಗೆ ಇದು ಫಸ್ಟ್ ಬೇಕು. ಹೌದು, ಇದು ಫಸ್ಟ್ ಬೇಕಿತ್ತು ನಂಗೆ ಮುದ್ದೆ. ಓಕೆ, ಖುಷಿ ಆಯ್ತಲ್ಲ. ನಂಗೆ ರಾಗಿ ಮುದ್ದೆ ಎಲ್ಲ ಇಷ್ಟ ಇಲ್ಲ, ಅದು ಅಂಟುತ್ತದೆ. ಅದು ತಿನ್ಲಿಕ್ಕೆ ಕೇಳೋದಿಲ್ಲ, ಇವರು ಕೂಡ ಹಾಗೆ. ಅದು ನಿಂಗ್ಲಿಕ್ಕೆ ಆಗಲ್ಲ, ಅದು ಕೇಳೋದಿಲ್ಲ. ರಾಗಿ ಎಂತ ಟೇಸ್ಟ್. ನಮ್ಗೆ ಅಭ್ಯಾಸ ಇಲ್ಲ ಅಲ್ಲ, ಅದಾಗಲ್ಲ. ಹೌದು, ರಾಗಿ ಹೇಗೆ ಆಯ್ತು? ಒಳ್ಳೆ ಇತ್ತು ಅವನಿಗೆ ಅದು ನಂಗೆ. ಯಾರಿಗೆ ಮಾತು ಬರ್ತಿಲ್ಲ ಈಗ. ಅವ್ನು 4 ತಿಂದ ಅಂತ. ಹೌದಾ? ಚಾರು ಹಾ. ನಾನು 3 ತಿಂದಿದ್ದೇನೆ. ಹೌದಾ? ನಾನು ಕೂಡ 3. ಓಕೆ, ಇನ್ನು ನಾವು ರಾತ್ ಆಕೆಯಲ್ಲಿ ನೋಡ್ತಾ ಇದ್ದೀವಿ. ಅದು ನೋಡಿ ಆಮೇಲೆ ಮಲಗುದು. ಇವತ್ತಿನ ಕತೆ ಇಲ್ಲಿಗೆ ಮುಗಿಯುತ್ತೆ, ನಾಳೆ ಸಿಗ್ತೀನಿ. ಹೊಸ ಕತೆ ಜೊತೆ, ಹೊಸ ಕತೆ ಜೊತೆ. ಅಷ್ಟೇವರೆಗೂ ಗುಡ್ ನ್ಯೂಸ್ ಎಲ್ಲ ಹೇಳಲಿಕ್ಕೆ ಉಂಟು ನಿಮಗೆ, ಸ್ವಲ್ಪ ಟೈಮ್ ಉಂಟು. ಅದೆಲ್ಲ 2 ಗುಡ್ ನ್ಯೂಸ್ ಉಂಟು ಜೊತೆಗೆ. ಹಾಗೆ ಮಾಡಿದ್ರೆ ಬೇರೆ ಹೌದು, ಅಂತ ಎಣಿಸ್ತಾರೆ ಮತ್ತೆ ಏನಾದ್ರು. ಅವಳದಕ್ಕೆ ಅದು ಈ ಗುಡ್ ನ್ಯೂಸ್ಗೆ ಯಾವುದೇ ಸಂಬಂಧ ಇಲ್ಲ, ಬೇರೆ ಗುಡ್ ನ್ಯೂಸ್. ಓಕೆ, ಎಂತ ಬಿಡುದು ಗಂಟು ಅಂಕಲೆ ಇಲ್ಲಿ ಸಂಗಲ್ಲ ಅಂಕಲೆ. ಓಕೆ, ಬಾಯ್ ಬಾಯ್, ನಾಳೆ ಸಿಗ್ತೀನಿ. ಬಾಯ್ ಬಾಯ್. ನಾಚಿಕೆ ಆಯ್ತು ಬಿಡಿ. ಇವತ್ತು ನಮ್ಮ ಡ್ಯಾಡಿ ಬರ್ಡೇ, ಹಾಗೆ ನಾವು ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ವಿ. ಇವರೇ ಇರಲಿಲ್ಲ, ಈಗ ಬಂದಿದ್ದಾರೆ. ಈಗ ಬಂದು ಹೊಟ್ಟೆ ನೋವು ಅಂತೇಳಿ ಮಲಗಿದ್ದಾರೆ. ಹಾಗೆ ಬರುವಾಗ ಕೆಲಸದವರಿಗೆ ಲಡ್ಡು ತಗೊಂಡು ಬಂದಿದ್ದಾರೆ. ಎಲ್ಲರಿಗೀಗ ಹಂಚ್ತೀರಾ ಡ್ಯಾಡಿ? ಹಾ, ಎಷ್ಟು ವರ್ಷ ಇದ್ದು ಡ್ಯಾಡಿ? 17. ನೋಡಿ, 17 ವರ್ಷ ಆಯ್ತು. ಹೋಗಿ 71 ಆಯ್ತು. लो भैया उनका बर्थडे आज. ಡಾಡ ಹೋಗಿ ಎಲ್ಲರನ್ನು ಕೊಟ್ಟು ಬರ್ತಾರೆ, ಹಾಗೂ ನಾವು ಕೂಡ ಹೋಗುವ. ಬಾಯ್ ಡಾಡಾ. ನೀನೆಂತ ತಿನ್ನೋದು ಅದು? ನೀನು ಬೆಳಿಗ್ಗೆ ತಿನ್ಲಿಲ್ವಾ? ಅದೇ ನೋಡಿಂದ ಹೇಗೆಲ್ಲ ತಿಂತಾನೆ ಇವನು. ಯಬ್ಬು, ಈಗ ಇದನ್ನು ನೋಡಿ ಹೇಳುವ. ನಮ್ಮ ಪಜ್ಜನಿಗೆ ಮಾತ್ರ ಹಾಗೆ ಕೊಡುದು, ನಾವೆಲ್ಲ ಪ್ಲೇಟಲ್ಲಿ ತಿನ್ನುದು. ಅವನಂದ್ರೆ ಅವನಿಗೆ ಜಾಸ್ತಿ ಬೇಕಲ್ಲ, ಅದಕ್ಕೆ ಅವನ ಹಂಡಿಯಲ್ಲಿ ತಿನ್ನ. ಅದು ನಿಮ್ಗೆ ಅರ್ಥ ಆಗುದಿಲ್ಲ. ಅದು ನಿನ್ನೆ ಯಾವ್ದು ಮೆಸೇಜ್ ಮಾಡಿದ್ದ, ನಾನು ಸುಮ್ಮನೆ ನನ್ನ ಜಾಲಿಯಲ್ಲಿ ಇದ್ದೇನೆ, ಅವಾಗ ಎಂತ ಮಾಡುದಿಲ್ಲ, ನೀವು ಸರ್ವೆಂಟ್ ಅಲ್ಲ ನೋಡುದು ಸಾಗಿಲ್ಲ ಅವಾಗ. ಅಲ್ಲ, ನೀನು ಸರ್ವೆಂಟೇ ಅಲ್ವಾ ಮತ್ತೆ? ನನ್ನನ್ನು ಕರ್ಕೊಂಡು ಹೋಗಿ ಮನೆಯಿಂದ, ನಂಗೆ ಇಲ್ಲಿ ಆಗುದಿಲ್ಲ, ನೀವು ಕರ್ಕೊಂಡು ಹೋಗಿ ನಂಗೆ ಇದು ಮಾಡಿ ಪ್ಲೀಸ್. ಅವನು ಸರ್ವೆಂಟೇ ನಮ್ದು, ಆಯ್ತಲ್ಲ, ಸಮಾಧಾನ ಆಯ್ತಲ್ಲ. ಖುಷಿ ಆಯ್ತು. ಅನೌನ್ಸ್ ಮಾಡಿ ಆಫೀಷಿಯಲಿ. ನೀನು ಸರ್ವೆಂಟ್ ರೀತಿ ನೋಡುದಂತ ಹೇಳುದಲ್ಲ, ಅವ್ನು ಸರ್ವೆಂಟ್ ಏನು, ಆಯ್ತಲ್ಲ. ಖುಷಿಯಾ ನಿಂಗೆ? ನಂಗೆ ತುಂಬಾ ಖುಷಿ. 3 ಸತಿಯಲ್ಲೂ ಹೇಳ. ತುಂಬಾ ಖುಷಿ ಆಯ್ತು, ನಂಗೆ ತುಂಬಾ ಖುಷಿ, ನಂಗೆ ತುಂಬಾ ಖುಷಿ. ಇನ್ನು ಯಾರೇನು ಹೇಳಲಿಕ್ಕಿಲ್ಲ. ಫೈನಲಿ ನಾವು ಇಷ್ಟು ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ವಿ ವಾಟರ್ ಬಾಡಿಗೆ. ಅದಕ್ಕೆ ಈಗ ಟೈಲ್ಸ್ ಆಗ್ತಾ ಉಂಟು, ಒಂದೊಂದೇ ಕೆಲಸ ಆಗ್ತಾ ಉಂಟು, ಮನೆ ಕಂಪ್ಲೀಟ್ ಆಗ್ತಾ ಬರ್ತಾ ಉಂಟು. ತುಂಬ ಚೆನ್ನಾಗಿ ಮಾಡ್ತಾರೆ ಟೈಲ್ಸ್ ಕೆಲಸದವರು. ಎಷ್ಟೊಂದು ಪರ್ಫೆಕ್ಟ್ ಇದೆ ಅಂದರೆ ಎಲ್ಲೂ ಚೂರು ಕೂಡ ಕಂಪ್ಲೇಂಟ್ ಮಾಡುವಾಗೇ ಇಲ್ಲ ನಾವು, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಯಾರಿಗಾದರೂ ಟೈಲ್ಸ್ ಕೆಲಸ ಎಲ್ಲ ಮಾಡಲಿಕ್ಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ನಾನು ಹಾಕಿದ್ದೀನಿ. ಏನು ಬರ್ದಿದೆ ಅದರಲ್ಲಿ? ಏನು ಬರ್ದಿದೆ? ಎಂತ ಬರ್ದಿದ್ದಾರೆ? ಎಂತ ನೀವು ಹೇಳಿ ದಡ ನೀವು ಹೇಳಿ Happy birthday.
ಲಾಡ ಇಲ್ಲೇ ಲಾಡ ಲಾಡ ಬರೋ ಓಕೆ, ಇವತ್ತು ಫಸ್ಟ್ ಇದು ಆಗೋದು. ಹಾಗೆ ನಾವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಇದರಲ್ಲಿ ಫಸ್ಟ್ ನೋಡೋದಂತ ಹೇಳಿ ಫಿಲ್ಮ್. ಇನ್ನು ಕೂಡ ರಿಕ್ಲೈನರ್ ಎಲ್ಲ ಬರಲಿಲ್ಲ, ಅದಾದಮೇಲೆ ಮತ್ತೆ ಈಗ ಫಸ್ಟಿಗೆ ಒಂದು ಆನ್ ಆಗಲಿ ಅಂತ ಹೇಳಿ. ಓಕೆ, ಫೈನಲಿ ಆಯಿತು. ಒಂದು ಆಸೆ ಇತ್ತು ನಮ್ಮದು, ಒಂದು ಹೋಮ್ ಥಿಯೇಟರ್ ಬೇಕು ಅಂತ ಹೇಳಿ, ಹೋಮ್ ಥಿಯೇಟರ್ ಒಂದು ಬೇಕು ಅಂತ ಹೇಳಿ ಫೈನಲಿ ಆಯಿತು. ಇನ್ನು ರಿಕ್ಲೈನರ್ ಬಂದರೆ ಮುಗಿಯುತ್ತೆ, ಎಲ್ಲ ಸೂಪರ್ ಆಗಿದೆ. ಥಿಯೇಟ್ರಲ್ಲಿ ಕುತ್ಕೊಂಡಂಗೆ ಆಗುತ್ತೆ, ಹೋಗ್ಲೇಬೇಕಂತ ಇಲ್ಲ, ಇನ್ನು ಅಷ್ಟು ಸೂಪರ್ ಆಗಿದೆ. ನಮ್ಮದು ಮಾಡಿಸಿದ್ದು ಯಾರು ಏನು ಅಂತ ಹೇಳಬೇಕಿದ್ರೆ ನಾನು ನಂಬರ್ ಹಾಕ್ತೀನಿ. ನಿಮ್ಮ ಮನೇಲೂ ಮಾಡಿಸ್ಲಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲನೂ ಡೀಟೇಲ್ ಆಗಿ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿದೆ. ಹಾಗೂ ನಮಗೆ ಎಷ್ಟು ಖರ್ಚಾಯಿತು ಏನು ಅಂತ ಹೇಳಿ ನನ್ನ ಹಸ್ಬೆಂಡ್ ಅದು ನೆಕ್ಸ್ಟ್ ನಿಮಗೆ ಹೇಳ್ತಾರೆ ಡೀಟೇಲ್ ಆಗಿ. ಓಕೆ, ಇದು 150 ಇಂಚಿದ್ದು ನಮ್ಮದು ಸ್ಕ್ರೀನ್. ನಿಮ್ಮದು ಯಾವುದಿದು ಕಂಪನಿ? ಕ್ರಶೆಂಡೋ ಕಂಪನಿ. ಓಕೆ, ನಿಮ್ಗೆ ಯಾರಿಗಾದರೂ ಮಾಡಲಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೂಪರ್ ಇದೆ, ನಮಗೆ ಅಂತೂ ತುಂಬ ಫುಲ್ ಖುಷಿ. ನಾವು ಥ್ಯಾಂಕ್ ಯು. ಓಕೆ, ಇವಾಗ ಇವತ್ತು ಡ್ಯಾಡಿ ಬರ್ಡೇ ಅಲ್ವಾ, ಹಾಗೆ ಸುಮಾರು ಪ್ಲ್ಯಾನ್ಸ್ ಇತ್ತು, ಆದರೆ ಅದು ಕ್ಯಾನ್ಸಲ್ ಆಯಿತು. ಯಾಕೆಂದರೆ ಈಗ ಇವತ್ತು ಇಂಜಿನಿಯರ್ ಎಲ್ಲ ಬಂದಿದ್ದರು, ಇಷ್ಟೊತ್ತು ತನಕ ಇದ್ದರು ಅವರು, ಥಿಯೇಟರ್ ಅದು ಇದು ಅಂತ ಹೇಳಿ. ಹಾಗೆ ಲೇಟ್ ಆಯಿತು ನಮಗೆ ಹೊರಡುವಾಗ. ಹಾಗೆ ನಾವು ಎನಿಸಿದ್ವಿ ಜಸ್ಟ್ ಒಂದು ರೆಸ್ಟೋರೆಂಟಿಗೆ ಹೋಗಿ ಒಂದು ಡಿನ್ನರ್ ಮುಗಿಸೆಲ್ಲ ಬರೋಣ ಅಂತ ಹೇಳಿ. ಇಲ್ಲಂದರೆ ಪ್ಲ್ಯಾನ್ಸ್ ಎಲ್ಲ ಬೇರೆ ಇತ್ತು. 6:30ಗೆ ನಾವು ಹೊರಟಿದ್ದು, ಅಮ್ಮ 6:30ಗೆ ರೆಡಿ ಆಗಿದ್ದಾರೆ, ಆದರೆ ನಾವು ಇವಾಗ ರೆಡಿಯಾಗಿ ಹೊರಗೆ ಬರ್ತಾ ಇದ್ವಿ. ಓಕೆ, ಹೋಗೋಣ ಬನ್ನಿ ಬನ್ನಿ. ನಮ್ಮದು ಇಲ್ಲಿ ಕ್ರೋಕರಿ ಯೂನಿಟ್ ರೆಡಿ ಆಗ್ತಾ ಉಂಟು, ಅದಕ್ಕೆ ಮಿರರ್ ಎಲ್ಲ ಒಳಗಡೆ ಮಿರರ್ ಬರುತ್ತೆ. ಓಕೆ, ನಾವೆಲ್ಲರೂ ಹೊರಟ್ವಿ. ಎಲ್ಲಿ ಹೋಗುದಮ್ಮ ನನ್ನ ಪಾರ್ಟಿಗೆ? ಇವತ್ತು ಇಲ್ಲೇ ನಾವು ಹತ್ರ ಅಲ್ಲ, ದೂರ ಉಂಟು. ತಲಪಾಡಿ ಹತ್ರ ಒಂದು ಮೊನ್ನೆ ಹೋಗಿದ್ವಿ ಅಲ್ಲ, ಅಲ್ಲಿಗೆ ಹೋಗುದು. ಅದು ಕೇರಳ. ಚೆನ್ನಾಗಿತ್ತು ಅಲ್ಲಿ, ಖಾಲಿ ರೆಸ್ಟೋರೆಂಟ್, ಅದು ಬಾರ್ ರೆಸ್ಟೋರೆಂಟ್ ಅಲ್ಲ, ರೆಸ್ಟೋರೆಂಟ್. ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಇನ್ನೊಂದು ಇಲ್ಲಿ ನಾವೊಂದು ಈಗ ದಾರಿಯಲ್ಲಿ ಹೋಗುವಾಗ ಬಾರ್ ರೆಸ್ಟೋರೆಂಟ್ ನೋಡಿದ್ವಿ, ಗೊತ್ತುಂಟ ಒಂದು. ಅದಲ್ಲ, ಒಳಗಡೆ ಹೋಗ್ಲಿಕ್ಕೆ ಅದು ಬೇಡ. ಹೋಗೋಣ. ನಾವು ರೀಚ್ ಆದ್ವಿ. ರೆಸ್ಟೋರೆಂಟ್ ಸೇಮ್ ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಇದೆ ನೋಡಿ, ಲಾಸ್ಟ್ ಟೈಮ್ ಬಂದಿದ್ದು ಸೇಮ್. ಡಾಡಾ ಎಲ್ಲ ಲಾಟ್ರಿಗೆ ಹೋಗಿದ್ದಾರೆ ಡಾಡಾ. ನೋಡಿ ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ವಾವ್ ವಾವ್, ಎಷ್ಟು ಸುಂದರಮ್ಮ ನೀವು. ಇದು ಈಗ ಇಲ್ಲಿ ಕುತ್ಕೊಂಡಿದ್ದೀವಿ ನಾವು. ಇನ್ನು ಕೂಡ ಬರ್ಲಿಕ್ಕೆ ಇದ್ದಾರೆ ಜನ, ಇಬ್ರು. ನಮ್ಮ ಪಜ್ಜು ಹಾಗೂ ಲಿವಿ 2 ವೀಲರ್ ಪಂಚರ್ ಆಯ್ತಂತೆ, ಹಾಗೆ ಅವರು ಬರ್ತಾ ಇದ್ದಾರೆ. ಉಳಿದವರೆಲ್ಲ ನಾವು ಜಾಯ್ನ್ ಆಗಿದ್ದೀವಿ. ನಾನು ಅಮ್ಮನಿಗೆ ವಿಡಿಯೋ ತೋರಿಸಿದ್ದೆ, ಆಯ್ತಾ, ಅವ್ರಿಗೆ ತುಂಬ ಖುಷಿ ಆಯ್ತು ಅಲ್ಲ. ಸೂಪರ್ ಬಂದಿದೆಲ್ಲ. ಅದು ಬೇಡ. ಕಮ್ಮಿ ಆಯ್ತದು. ಜಾಸ್ತಿ ನಾನಿಲ್ಲದ ಇಷ್ಟೆಲ್ಲ ರೊಮ್ಯಾನ್ಸ್ ಮಾಡ್ತಿದ್ದೆ, ಜಾಸ್ತಿ. ನಾವು ಹೆಚ್ಚಾಗಿ ಬರ್ಡೇ ಎಲ್ಲ ರೆಸ್ಟೋರೆಂಟಲ್ಲಿ ಮಾಡೋದಿಲ್ಲ, ತುಂಬ ಕಮ್ಮಿ. ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ನಿಮಗೆ ಗೊತ್ತಿರುವ ಹಾಗೆ ಅಡುಗೆ ಎಲ್ಲ ಮಾಡಿ. ಆದರೆ ಇವಾಗ ಆ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ರೆಸ್ಟೋರೆಂಟಿಗೆ ಬಂದಿದ್ವಿ. ಹಾಗೂ ಎಲ್ಲರೂ ಸೇರಿ ಊಟ ಮಾಡಿ ಎಂಜಾಯ್ ಮಾಡಿ ಇಲ್ಲಿಂದ ಹೋಗ್ತೀವಿ. ಚೆನ್ನಾಗಿದೆ ಊಟ.
ಬೇಡ ಡ್ಯಾಡಿ ಕೇಳು ಹೇಗಿತ್ತು. ಚಿಕನ್ ಮಸಾಲೆ ಒಳ್ಳೆ ಉಂಟು ಡಾಡ ಓಡಾಡ ಒಳ್ಳೆ ಉಂಟ ಅದೊಂದು ಕಣ್ಣು ಹಾಕುದ ಕಣ್ಣು ಒಳ್ಳೆ ಉಂಟಾ ಒಳ್ಳೆ ಉಂಟಾ ಊಟ ಹೇಗೆ ಉಂಟು ಹೇಗೆ ಕುನಾಫ ಚೀಸ್ ಕುನಾಫ ನಾವು ತಗೊಂಡು ಬಂದಿದ್ವಿ. ನನಗೆ ಇಷ್ಟ, ಅದು ತುಂಬ ಇಷ್ಟ ನನಗೆ. ಸ್ವೀಟ್ ಒಳ್ಳೆ ಉಂಟಾ? ಎಂತ ಮಾಡುದು ನೀವು? ಪ್ರಿಯಾ एक पीस करने बड़ा सा ಒಳ್ಳೆ ಉಂಟಾ? बड़ा ಊಟ ಎಲ್ಲ ಆಯ್ತು, ಸೂಪರ್ ಆಯ್ತು, ಖುಷಿ ಆಯ್ತು, ಇಲ್ಲಿ ನೋಡಿ. ರೈಟ್ ಆಯ್ತು. ಇಲ್ಲಿ ನೋಡಿ, ಡಿಂಗ್ 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 ಚೆನ್ನಾಗಿದೆ. ಇದೆಂತ ನಿಂಜಾ ಹತೋಡಿ. ಸ್ವಿಂಗ್ ಸ್ವಿಂಗ್ ಸ್ವಿಂಗ್. ಮುನಾಫ ಹೇಳಿದ್ದ, ನಾವು ಕ್ರೀಮ್ ಚೀಸ್ ತಗೊಂಡಿದ್ದು. ಚೀಸ್ ಇತ್ತು, ಚೆನ್ನಾಗಿತ್ತು. ಸ್ವಲ್ಪ ಸಾಕು ನಂಗೆ ಸ್ವಲ್ಪ ಸಾಕು. ಓಕೆ, ಬರ್ಡೇ ಆಯಿತು, ಎಲ್ಲ ಆಯಿತು. ಎಲ್ಲರೂ ಇವಾಗ ಮಲಗಿದ್ದಾರೆ. ಊಟ ಎಲ್ಲರದ್ದಾಯಿತು. ನಮಗೂ ಕೂಡ ಸುಸ್ತಾಗಿದೆ, ಹಾಗೆ ಮಲಗುದಿಲ್ಲ. ನಾನು ಸ್ವಲ್ಪ ಮೇಕಪ್ ಎಲ್ಲ ಮಾಡಿದ್ದು, ಮೇಕಪ್ ಏನು ಮಾಡಿರಲಿಲ್ಲ, ಲಿಪ್ಸ್ಟಿಕ್ ಎಲ್ಲ ಹಾಕಿದ್ದೆಲ್ಲ ತೆಗೆದೆ, ಕಾಜಲೆಲ್ಲ ಹಾಕಿದ್ದೆಲ್ಲ ತೆಗೆದು, ನಂದು ಕ್ರೀಮೆಲ್ಲ ಹಾಕಿ, ನೈಟ್ ಸಿರಮ್ ಹಾಕಿ ಇವಾಗ ಮಲಗೋದು. ಯಾವಾಗಲೂ ಮೇಕಪ್ ಹಾಕಿ ತೆಗಿಬೇಕು, ನಾನು ಎಷ್ಟು ಸಲ ಹೇಳ್ತೀನಿ, ಇಲ್ಲದ್ರೆ ಹಾಳಾಗುತ್ತೆ ಸ್ಕಿನ್ ಅಂತೇಳಿ. ನೀವು ಕೇಳೋದೇ ಇಲ್ಲ, ನಾನು ಹೇಳ್ತಾ ಇರೋದು ನೀವು ಕೇಳೋದೇ ಇಲ್ಲ. ಆಮೇಲೆ ಅದು ಬಂದಿದೆ, ಪಿಂಪಲ್ಸ್ ಬಂದಿದೆ, ಅದಾಗಿದೆ ಇದಾಗಿದೆ ಅಂತ ಹೇಳ್ತಾ ಇದ್ರೆ ಆಯಿತು ಅಷ್ಟೇ. ಓಕೆ, ಇನ್ನು ಗುಡ್ ನ್ಯೂಸ್ ಒಂದು ಉಂಟಂತ ಹೇಳಿದ್ದೀನಿ. ಅದು ಸದ್ಯದಲ್ಲಿ ರಿಲೀಸ್ ಆಗುತ್ತೆ, ವೆಯ್ಟ್ ಮಾಡಿ. ಒಂದಲ್ಲ 2 ಉಂಟಂತ ಹೇಳಿ. ಹಾಗೂ ನೆಕ್ಸ್ಟ್ ನಾಳೆಯಿಂದ ನಾವು ಮಾಮ ಮನೆಗೆಲ್ಲ ಹೋಗೋಣ ಅಂತೇಳಿ ಎನಿಸಿದ್ದೀವಿ. ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಕೂಡ ಉಂಟು ನನಗೆ, ಹಾಗೆಯೇ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ನೋಡೋಣ ಏನಾಗುತ್ತೆ ಅಂತೇಳಿ. ಅದರ ಮೊದಲು ಕೆಲವು ಶಾಪಿಂಗ್ ಕೂಡ ಉಂಟು. ನಾಳೆ ಹೋಗುತ್ತಾ ನಾಡಿದ್ದು ಹೋಗುತ್ತಾ ಏನು ಸರಿ ಗೊತ್ತಿಲ್ಲ, ಹೇಗಾಗುತ್ತೆ ನೋಡಬೇಕೀಗ. ಓಕೆ, ಎಲ್ಲರಿಗೂ ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಸಿಗ್ತೀನಿ.